Hello, my dear students. Welcome to the today's class. Today we are going to continue the topic of exception handling. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕಲ್ತಿದ್ವಿ ಏನು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ. ಇವಾಗ ನೆಕ್ಸ್ಟ್ ಈ ಕ್ಲಾಸಲ್ಲಿ ನಾವು ನೋಡೋದ ಏನು ಎಕ್ಸೆಪ್ಷನ್ ಅಂತ. ಆಲ್ರೆಡಿ ನಮಗೆ ಗೊತ್ತು, ಲಾಸ್ಟ್ ಕ್ಲಾಸಲ್ಲಿ ನಾವು ಕಲ್ತಿದ್ವಿ ಏನು ಎಕ್ಸೆಪ್ಷನ್ ಅಂತ ಹೇಳಿದ್ರೆ ವಾಟ್ ಈಸ್ ಎಕ್ಸೆಪ್ಷನ್. ಎಕ್ಸೆಪ್ಷನ್ ಮೀನ್ಸ್ ಇಟ್ ರೆಪ್ರೆಸೆಂಟ್ ದ ಎರರ್. If you have not seen the previous video, please go and check with the previous video because we are going to complete the concept one by one. Exception ಅಂತ ಹೇಳಿದ್ರೇನು, ಎರರ್ ಅಂತ ಕಲ್ತಿದ್ವಿ ನಾವು. ಎಕ್ಸೆಪ್ಷನ್ ಅಂತ ಕಲ್ತಿದ್ರಿ. ಏನು ಎಕ್ಸೆಪ್ಷನ್ ಅಂತ ಹೇಳಿದರೆ, ಯಾವುದೋ ನಮ್ಮದು ಪ್ರೋಗ್ರಾಮಿಂಗಲ್ಲಿ ಎರರ್ನ ರೆಪ್ರೆಸೆಂಟ್ ಮಾಡುತ್ತೆ, ಅದನ್ನು ನಾವೇನಂತ ಹೇಳ್ತೀವಿ, ಎರರ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್, ಯಾವುದೆಲ್ಲ ನಮಗೆ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಇದೆ. The built-in exceptions are commonly occurring exceptions used defined by the compiler or interpreter. ಯಾವುದು ಎಕ್ಸೆಪ್ಷನ್ಸು ಕಂಪೈಲರ್ ಅಥವಾ ಇಂಟರ್ಪ್ರೇಟರ್ ಡಿಫೈನ್ ಮಾಡುತ್ತೆ ಅದನ್ನು ನಾವೇನಂತ ಹೇಳ್ತೀವಿ, ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಎಕ್ಸೆಪ್ಷನ್ಸ್ನ ನಾವೇ ಬೇಕಾದರೆ ಜನ್ರೇಟ್ ಮಾಡ್ಬೋದು ಅಥವಾ ಇದು ಬಿಲ್ಟ್ ಇನ್ ಆಗಿರುತ್ತೆ. ಯಾವುದು ಕಂಪೈಲರ್ ಮತ್ತು ಇಂಟರ್ಪ್ರೇಟರ್ ಡಿಫೈನ್ ಮಾಡುತ್ತೆ ಆ ಎಕ್ಸೆಪ್ಷನ್ಸ್ನ ನಾವೇನಂತ ಹೇಳ್ತೀವಿ, ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ವಿ ವಿಲ್ ಸಿ ವಿಚ್ ಆರ್ ದ ಡಿಫ್ರೆಂಟ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ದ ಫಸ್ಟ್ ಒನ್ ಈಸ್ ಸಿಂಟ್ಯಾಕ್ಸ್ ಎರರ್. ಏನು ಸಿಂಟ್ಯಾಕ್ಸ್ ಎರರ್? ಎರರ್ ಅಂತ ಹೇಳಿದ್ರೆ ನಮಗೆ ಗೊತ್ತು, ಇಟ್ ಈಸ್ ಎ ಮಿಸ್ಟೇಕ್. ಎಕ್ಸೆಪ್ಷನ್ ಯಾವಾಗ ರೈಸ್ ಆಗುತ್ತೆ, ಯಾವಾಗ ನಮಗೆ ಎರರ್ ಅಕ್ಕರ್ ಆಗುತ್ತೆ ಪ್ರೋಗ್ರಾಮಲ್ಲಿ, ಅವಾಗ ಏನಾಗುತ್ತೆ, ಎಕ್ಸೆಪ್ಷನ್ ಆಗುತ್ತೆ. ಯಾರು ಹ್ಯಾಂಡಲ್ ಮಾಡುತ್ತೆ? ಅದು ಇಂಟರ್ಪ್ರಿಟರ್ ಅಥವಾ ಕಂಪೈಲರ್ ಏನು ಮಾಡುತ್ತೆ, ಎಕ್ಸೆಪ್ಷನ್ನ ಹ್ಯಾಂಡಲ್ ಮಾಡುತ್ತೆ. ಇಲ್ಲಿ ಸಿಂಟ್ಯಾಕ್ಸ್ ಎರರ್ ಅಂತ ಹೇಳಿದ್ರೇನು, ವಾಟ್ ಈಸ್ ಸಿಂಟ್ಯಾಕ್ಸ್ ಎರರ್? ಇಟ್ ಈಸ್ ರೇಸ್ಡ್. ಸಿಂಟ್ಯಾಕ್ಸ್ ಎರರ್ ಈಸ್ ರೇಸ್ಡ್ ವೆನ್ ದೇರ್ ಈಸ್ ಎನ್ ಎರರ್ ಇನ್ ದ ಸಿಂಟ್ಯಾಕ್ಸ್. ಯಾವಾಗ ನಾವು ಗ್ರಾಮರಲ್ಲಿ ಮಿಸ್ಟೇಕ್ ಮಾಡ್ತೀವಿ, ಸಿಂಟ್ಯಾಕ್ಸಲ್ಲಿ ಮಿಸ್ಟೇಕ್ ಮಾಡ್ತೀವಿ, ಅವಾಗ ಏನಾಗುತ್ತೆ, ದ ಎರರ್ ವಿಲ್ ಅಕ್ಕರ್. ದಟ್ ಎರರ್ ವಿಲ್ ಬಿ ಕಾಲ್ಡ್ ಆಸ್ ಆನ್ ಸಿಂಟ್ಯಾಕ್ಸ್ ಎರರ್. ವಾಟ್ ಈಸ್ ಸಿಂಟ್ಯಾಕ್ಸ್ ಎರರ್? ದ ಎರರ್ ಈಸ್ ಅಕ್ಕರ್ ವೆನ್ ದ ಎರರ್ ಇನ್ ದ ಸಿಂಟ್ಯಾಕ್ಸ್. ದಟ್ ಎರರ್ ಈಸ್ ಕಾಲ್ಡ್ ಆಸ್ ಆನ್ ಸಿಂಟ್ಯಾಕ್ಸ್ ಎರರ್. ನೆಕ್ಸ್ಟ್ ವಿ ಹ್ಯಾವ್ ದ ವ್ಯಾಲ್ಯೂ ಎರರ್. ಏನು ವ್ಯಾಲ್ಯೂ ಎರರ್ ಅಂತ ಹೇಳಿದರೆ, it is raised when a built-in method or operation receives an argument that has the right data type but mismatched in appropriate values. ಇದರದ ಅರ್ಥ ಏನು, ನಮಗೆ ಡಾಟಾ ಟೈಪ್ ಏನಿದೆ, ಇಂಟ್ ಇದೆ, ಫ್ಲೋಟ್ ಇದೆ, ಸ್ಟ್ರಿಂಗ್ ಇದೆ. ನಾವು ವೇರಿಯೇಬಲಿಗೆ ಕೊಡಬೇಕು ಅಂತ ಹೇಳಿದರೆ ಡಾಟಾ ಟೈಪ್ನ ನಾವು ಪ್ರಾಪರಾಗಿ ಕೊಡ್ತಾ ಇದ್ದೀವಿ, ಆದರೆ ವ್ಯಾಲ್ಯೂನ ಇನ್ಪುಟ್ ಮಾಡಬೇಕಾದ್ರೆ ವಿ ಆರ್ ಗೋಯಿಂಗ್ ಟು ಗಿವ್ ದ ಮಿಸ್ ಮ್ಯಾಚ್. ದಟ್ ಈಸ್ ರಾಂಗ್ ಡಾಟಾನ ನಾವು ಇನ್ಪುಟ್ ಮಾಡಿದ್ರೆ ಅವಾಗ ಎರರ್ ಅಕ್ಕರ್ ಆಗುತ್ತೆ. ಆ ಎರರ್ನ ನಾವೇನಂತ ಹೇಳ್ತೀವಿ, ವ್ಯಾಲ್ಯೂ ಎರರ್ ಅಂತ ಹೇಳ್ತೀವಿ. ಏನು ವ್ಯಾಲ್ಯೂ ಎರರ್ ಅಂತ ಹೇಳಿದರೆ, ವೆನ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದ ರೈಟ್ ಡಾಟಾ ಟೈಪ್, ಯಾವಾಗ ನಮಗೆ ಡಾಟಾ ಟೈಪ್ ಕರೆಕ್ಟಾಗಿರುತ್ತೆ ಬಟ್ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ರಾಂಗ್ ಡಾಟಾ. ಯಾವಾಗ ನಾವು ರಾಂಗ್ ಡಾಟಾನ ಪ್ರೊವೈಡ್ ಮಾಡ್ತೀವಿ, ದಟ್ ಟೈಮ್ ಎರರ್ ವಿಲ್ ಅಕ್ಕರ್. ದಟ್ ಎರರ್ ವಿಲ್ ಈಸ್ ಕಾಲ್ಡ್ ಆಸ್ ಆನ್ ವ್ಯಾಲ್ಯೂ ಎರರ್. ದ ನೆಕ್ಸ್ಟ್ ಥಿಂಗ್ ವಿ ಹ್ಯಾಸ್ ಐಒ ಎರರ್. ಏನು ಐಒ ಎರರ್ ಅಂತ ಹೇಳಿದರೆ, ಇಟ್ ಈಸ್ ರೇಸ್ಡ್ ವೆನ್ ದ ಫೈಲ್ ಸ್ಪೆಸಿಫೈಡ್ ಇನ್ ಎ ಪ್ರೋಗ್ರಾಮ್ ಸ್ಟೇಟ್ಮೆಂಟ್ ಕೆನಾಟ್ ಬಿ ಓಪನ್. ಯಾವಾಗ ವಿ ಆರ್ ಟ್ರೈಯಿಂಗ್ ಟು ಓಪನ್ ಎ ಫೈಲ್ ಆರ್ ಕ್ಲೋಸಿಂಗ್ ಅ ಫೈಲ್, that time the error will be occur. That error will be called as an IO error. ನೆಕ್ಸ್ಟ್ ವಿ ಹ್ಯಾವ್ ಕೀಬೋರ್ಡ್ ಇಂಟರಪ್ಟ್. ಕೀಬೋರ್ಡ್ ಇಂಟರಪ್ಟ್ ಯಾವಾಗ ಅಕ್ಕರ್ ಆಗುತ್ತೆ ಅಂತ ಹೇಳಿದ್ರೆ, ಯಾವಾಗ ನಾವು ಆಕ್ಸಿಡೆಂಟಲಿ ಅಂತ ಹೇಳಿದ್ರೆ ಬೈ ಮಿಸ್ ನಾವು ಡಿಲೀಟ್ ಕೀ ಅಥವಾ ಎಸ್ಕೇಪ್ ಕೀನ ಪ್ರೆಸ್ ಮಾಡ್ತೀವಿ ಪ್ರೋಗ್ರಾಮ್ನ ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ, ಇಮಿಡಿಯೇಟ್ ಏನಾಗುತ್ತೆ, ಅದು ಟರ್ಮಿನೇಟ್ ಆಗಿಬಿಡುತ್ತೆ, ಪ್ರೋಗ್ರಾಮ್ ಸ್ಟಾಪ್ ಆಗಿಬಿಡುತ್ತೆ. ಏನೋ ನಾವು ಕೆಲಸ ಮಾಡ್ತಾ ಇದ್ದೀವಿ, ಸಮಥಿಂಗ್ ವಿ ಆರ್ ವರ್ಕಿಂಗ್ ಇನ್ ದ ಸಿಸ್ಟಮ್ ಆ್ಯಂಡ್ ಜಸ್ಟ್ ಇಫ್ ವಿ ಆರ್ ಕ್ಲಿಕ್ ಆನ್ ದ ಡಿಲೀಟ್ ಆರ್ ಎಸ್ಕೇಪ್ ಕೀ, ಪ್ರೋಗ್ರಾಮ್ ವಿಲ್ ಇಮಿಡಿಯೇಟ್ ಟರ್ಮಿನೇಟ್. ಪ್ರೋಗ್ರಾಮ್ ಏನಾಗುತ್ತೆ, ಟರ್ಮಿನೇಟ್ ಆಗುತ್ತೆ ಅಥವಾ ಅಪ್ಲಿಕೇಶನ್ ಏನಾಗುತ್ತೆ, ಕ್ಲೋಸ್ ಆಗಿಬಿಡುತ್ತೆ. ಈ ಎರರ್ನ ನಾವೇನಂತ ಹೇಳ್ತೀವಿ, ಕೀಬೋರ್ಡ್ ಇಂಟರಪ್ಟ್ ಎರರ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ವಿ ಹ್ಯಾವ್ ಇಂಪೋರ್ಟ್ ಎರರ್. ಯಾವಾಗ ಇಂಪೋರ್ಟ್ ಎರರ್ ಅಕ್ಕರ್ ಆಗುತ್ತೆ, ಯಾವಾಗ ನಾವು ಒಂದು ಮಾಡ್ಯೂಲ್ನ ಅಥವಾ ಡೆಫಿನೇಷನ್ನ ನಾವು ಇಂಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಅದು ಇಲ್ಲ ಅಂತ ಹೇಳಿದರೆ, ಲೈಬ್ರರಿಯಲ್ಲಿ ಪೈಥಾನ್ ಲೈಬ್ರರಿಯಲ್ಲಿ ಇಲ್ಲ ಅಂತ ಹೇಳಿದರೆ ಎರರ್ ಅಕ್ಕರ್ ಆಗುತ್ತೆ. ಆ ಎರರ್ನ ನಾವೇನಂತ ಹೇಳ್ತೀವಿ, ಇಂಪೋರ್ಟ್ ಎರರ್. ಫಾರ್ ಎಕ್ಸಾಂಪಲ್, ನೀವು ಫಸ್ಟ್ ಪಿ ಎಲ್ ಕಲ್ತಿದ್ರಿ, ವಿ ಹ್ಯಾವ್ ಡಿಫ್ರೆಂಟ್ ಮಾಡ್ಯೂಲ್ಸ್. ಇಂಪೋರ್ಟ್ ಮ್ಯಾಥ್ ಮಾಡ್ಯೂಲ್. ಸಪೋಸ್ ಮ್ಯಾಥ್ ಮಾಡ್ಯೂಲ್ ನಮಗಿದೆ, ಇನ್ಸ್ಟೆಡ್ ಆಫ್ ಮ್ಯಾಥ್ ಮಾಡ್ಯೂಲ್ ಇಫ್ ಯು ಗಿವ್ ಜಸ್ಟ್ MAT ಮ್ಯಾಥ್ ಮಾಡ್ಯೂಲ್ ಅಥವಾ MTH ಮಾಡ್ಯೂಲ್ ಅಂತ ಹೇಳಿದರೆ ಎರರ್ ಅಕ್ಕರ್ ಆಗುತ್ತೆ. ಆ ಎರರ್ನ ನಾವೇನಂತ ಹೇಳ್ತೀವಿ, ಇಂಪೋರ್ಟ್ ಎರರ್ ಅಂತ ಹೇಳ್ತೀವಿ. ನೆಕ್ಸ್ಟ್ EOS ಎರರ್. ಯಾವಾಗ ನಾವು ಫೈಲ್ ಕಂಡೀಷನ್ ಓದ್ತೇನೆ ನಾವು
ಕ್ಲೋಸಿಗೆ ಬಂದುಬಿಡ್ತೀವಿ, ದಟ್ ಟೈಮ್ ಎರರ್ ವಿಲ್ ಅಕ್ಕರ್. ದಟ್ ಎರರ್ ಈಸ್ ಕಾಲ್ಡ್ ಆಸ್ ಆನ್ EOF error. What is EOF error? It is raised when the end of the file condition is reached without reading any data by input. ಇನ್ಪುಟ್ಟಿಂದ ಕೊಟ್ಟಿರೋ ಡಾಟಾನ ರೀಡ್ ಮಾಡ್ದೇನೆ ಅದು ಫೈಲ್ ಕ್ಲೋಸಿಗೆ ಬರುತ್ತಲ್ಲ, ಆ ಎರರ್ನ ನಾವೇನಂತ ಹೇಳ್ತೀವಿ? EOF error ಅಂತ ಹೇಳ್ತೀವಿ. The next type of error we have zero division error. What is zero division error? When we are trying to divide the number by zero. ಯಾವಾಗ ನಾವು ಝೀರೋ ಇಂದ ನಂಬರ್ನ ಡಿವೈಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಆವಾಗ ಎರರ್ ಅಕ್ಕರ್ ಆಗುತ್ತೆ. ದಟ್ ಎರರ್ ಇಸ್ ಕಾಲ್ಡ್ ಆಸ್ ಆನ್ zero division error. The next we have index error. Index ಅಂತ ಹೇಳಿದ್ರೆ ನಮಗೆ ಗೊತ್ತು. Suppose we have elements 10, 20, 30, 40 ಇದೆಲ್ಲ ಏನಿದು ಎಲಿಮೆಂಟ್ಸ್. ಇಂಡೆಕ್ಸ್ ಯಾವುದರಿಂದ ಸ್ಟಾರ್ಟ್ ಆಗುತ್ತೆ? 0, 1, 2, 3. ಇದರಿಂದ ನಾವು ಜಾಸ್ತಿ ಇಂಡೆಕ್ಸ್ ಕೊಟ್ಟರೆ, ಸಪೋಸ್ ನಾನು 4 ಇಂಡೆಕ್ಸ್ ಕೊಟ್ಟರೆ ಅಲ್ಲೇನು ತೋರಿಸುತ್ತೆ? ನಮಗೆ ಎರರ್ ತೋರಿಸುತ್ತೆ. ಏನು ಎರರ್? ಇಂಡೆಕ್ಸ್ ಎರರ್. ಇಟ್ ಈಸ್ ರೇಸ್ಡ್ ವಿನ್ ದ ಇಂಡೆಕ್ಸ್ ಆರ್ ಸಬ್ಸ್ಕ್ರಿಪ್ಟ್. ಯಾವುದು ಸಬ್ಸ್ಕ್ರಿಪ್ಟು? ಇದೇ ಸಬ್ಸ್ಕ್ರಿಪ್ಟ್ ಅಥವಾ ಅದನ್ನು ನಾವೇನಂತ ಹೇಳ್ತೀವಿ? ಇಂಡೆಕ್ಸ್ ಅಂತ ಹೇಳ್ತೀವಿ. ಅದು ಔಟ್ ಆಫ್ ರೇಂಜ್. ಯಾವುದು ರೇಂಜ್? ಇದ್ರದ್ದು ರೇಂಜ್ ಎಷ್ಟಿದೆ? ನಮಗೆ 3 ಇದೆ. 0, 1, 2, 3 ಈ ರೇಂಜಿಂದ ಜಾಸ್ತಿ ಇದ್ದರೆ ಅವಾಗ ಎರರ್ ಅಕ್ಕರ್ ಆಗುತ್ತೆ. ಆ ಎರರ್ನ ನಾವೇನಂತ ಹೇಳ್ತೀವಿ? ಇಂಡೆಕ್ಸ್ ಎರರ್ ಅಂತ ಹೇಳ್ತೀವಿ. The next type of error we have name error. It is raised when a local or global variable name is not found. Suppose ನಾವು a ಅಂತ ಡಿಕ್ಲೇರ್ ಮಾಡಿರ್ತೀವಿ. While we are printing the value, if we are giving a that means it is an name error. ಯಾವಾಗ ನಮ್ಮ ವೇರಿಯೇಬಲ್ಸಲ್ಲಿ ಮಿಸ್ಮ್ಯಾಚ್ ಆಗುತ್ತೆ, ಆಲ್ಫಾಬೆಟಿಕಲ್ ಚೇಂಜ್ ಆಗುತ್ತೆ, ಅವಾಗ ಏನಾಗುತ್ತೆ? ಎರರ್ ಅಕ್ಕರ್ ಆಗುತ್ತೆ. ಆ ಎರರ್ನ ನಾವು ಏನಂತ ಹೇಳ್ತೀವಿ? ನೇಮ್ ಎರರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಇಂಡೆಂಟೇಷನ್ ಎರರ್. ಇಂಡೆಂಟೇಷನ್ ಎರರ್ is raised due to incorrect indentation. ಯಾವಾಗ ನಾವು incorrect indentation ಕೊಡ್ತೀವಿ. What is incorrect indentation? Suppose we have here if ಕಂಡೀಷನ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇಫ್ ಆದಮೇಲೆ ನಾವೇನು ಕೊಡಬೇಕು? ಸ್ವಲ್ಪ ಸ್ಪೇಸ್ ಕೊಡಬೇಕು. ಈ ಸ್ಪೇಸ್ ಪ್ರೊವೈಡ್ ಮಾಡಿಲ್ಲ, ಅಥವಾ ಜಾಸ್ತಿ ಸ್ಪೇಸ್ ಕೊಡ್ತಾ ಇದ್ದೀವಿ ಅಥವಾ ಕಡಿಮೆ ಸ್ಪೇಸ್ ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಏನು ಎರರ್ ಅಕ್ಕರ್ ಆಗುತ್ತೆ? ಎರರ್ ಅಕ್ಕರ್ ಆಗುತ್ತೆ. ಆ ಎರರ್ನ ನಾವೇನಂತ ಹೇಳ್ತೀವಿ? ಇಂಡೆಂಟೇಷನ್. ದಿಸ್ ಇಸ್ ಇಂಡೆಂಟೇಷನ್. ಸ್ಪೇಸಿಂಗ್ ಕೊಡೋದನ್ನು ನಾವೇನಂತ ಹೇಳ್ತೀವಿ? ಇಂಡೆಂಟೇಷನ್ ಅಂತ ಹೇಳ್ತೀವಿ. ಪ್ರಾಪರಾಗಿ ನಾವು ಸ್ಪೇಸಿಂಗ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎರರ್ ಅಕ್ಕರ್ ಆಗುತ್ತೆ. ಆ ಎರರ್ನ ನಾವೇನಂತ ಹೇಳ್ತೀವಿ? ಇಂಡೆಂಟೇಷನ್ ಎರರ್ ಅಂತ ಹೇಳ್ತೀವಿ. ದ ನೆಕ್ಸ್ಟ್ ಎರರ್ ವಿ ಹ್ಯಾವ್ ಟೈಪ್ ಎರರ್. It is raised when an operator is supplied with a value of incorrect data type. ಆಪರೇಟರ್ನ ನಾವು ಯಾವಾಗ ಯೂಸ್ ಮಾಡ್ತಾ ಇದ್ದೀವಿ? ಫಾರ್ ಎಕ್ಸಾಂಪಲ್ C is equal to A plus B. ಎ ಏನಿದು ಪ್ಲಸ್ ಏನಿದು? ಆಪರೇಟರ್. ಸಪೋಸ್ ಎ ಅಲ್ಲಿ ನಮಗೆ ಬೇರೆ ವ್ಯಾಲ್ಯೂ ಇದೆ, ಬಿ ಅಲ್ಲಿ ಬೇರೆ ವ್ಯಾಲ್ಯೂ ಇದೆ, ನಾವು ಆಪರೇಟರ್ ಜೊತೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇರೆ ಬೇರೆ ಟೈಪ್ದು ಡಾಟಾ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಏನಕ್ಕರ್ ಆಗುತ್ತೆ? ಎರರ್ ಅಕ್ಕರ್ ಆಗುತ್ತೆ. ಆ ಎರರ್ನ ನಾವೇನಂತ ಹೇಳ್ತೀವಿ? ಟೈಪ್ ಎರರ್ ಅಂತ ಹೇಳ್ತೀವಿ. The next type of error we have overflow error. ಏನು ಓವರ್ಫ್ಲೋ ಎರರ್ ಅಂತ ಹೇಳಿದರೆ? ಇಟ್ ಈಸ್ ರೇಸ್ಡ್ ವೆನ್ ದ ರಿಸಲ್ಟ್ ಆಫ್ ಕ್ಯಾಲ್ಕುಲೇಷನ್ ಎಕ್ಸೀಡ್ಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ನ್ಯೂಮರಿಕ್ ಡಾಟಾ ಟೈಪ್. ಏನು ನ್ಯೂಮರಿಕ್ ಡಾಟಾ ಟೈಪ್ದು ಲಿಮಿಟು? ಸಪೋಸ್ ಅದು 10 ಕ್ಯಾರೆಕ್ಟರ್ಸ್ ಇರ್ಬೋದು ಅಥವಾ 5 ಕ್ಯಾರೆಕ್ಟರ್ಸ್. ಎಕ್ಸಾಂಪಲು 5 ಕ್ಯಾರೆಕ್ಟರ್ಸ್ ಇರ್ಬೋದು. ಇದ್ರಲ್ಲಿ ನಾವು ಏನು ಕ್ಯಾಲ್ಕುಲೇಷನ್ ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಮೋರ್ ದ್ಯಾನ್ 5 ಕ್ಯಾಲ್ಕುಲೇಷನ್ ಡಿಜಿಟ್ಸ್ ಬಂದರೆ ಅದೇನಾಗ್ತಾ ಇದೆ? ಲಿಮಿಟ್ ಏನಾಗ್ತಾ ಇದೆ? ಎಕ್ಸೀಡ್ ಆಗ್ತಾ ಇದೆ. ಅವಾಗ ಏನಾಗುತ್ತೆ? ಎರರ್ ಅಕ್ಕರ್ ಆಗುತ್ತೆ. ಆ ಎರರ್ನ ನಾವೇನಂತ ಹೇಳ್ತೀವಿ? ಓವರ್ಫ್ಲೋ ಎರರ್ ಅಂತ ಹೇಳ್ತೀವಿ. ದೀಸ್ ಆರ್ ದ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್. ಏನು ಎಕ್ಸೆಪ್ಷನ್ ಅಂತ ಹೇಳಿದರೆ ಇದು ಎರರ್ನ ಏನು ಮಾಡುತ್ತೆ? ಅದು ರೆಪ್ರೆಸೆಂಟ್ ಮಾಡುತ್ತೆ. ಯಾವಾಗ ನಾವು ಪ್ರೋಗ್ರಾಮಲ್ಲಿ ಇದೆಲ್ಲ ಮಿಸ್ಟೇಕ್ಸ್ ಮಾಡ್ತೀವಿ ಎರರ್ಸ್ ಅಕ್ಕರ್ ಆಗುತ್ತೆ. ಎರರ್ ಅಕ್ಕರ್ ಆದ ತಕ್ಷಣ ಕಂಪೈಲರ್ ಅಥವಾ ಇಂಟರ್ಪ್ರಿಟರ್ ಏನು ಮಾಡುತ್ತೆ? ಎಕ್ಸೆಪ್ಷನ್ನ ರೇಸ್ ಮಾಡುತ್ತೆ. ಎಕ್ಸೆಪ್ಷನ್ನ ರೇಸ್ ಮಾಡ್ತಾ ಇದೆ ಅಂತ ಹೇಳಿದರೆ ಏನರ್ಥ? ಅದು ಪ್ರೋಗ್ರಾಮ್ ಫರ್ದರ್ ಏನಾಗಲ್ಲ, ಅದು ಎಕ್ಸಿಕ್ಯೂಟ್ ಆಗಲ್ಲ. ದಟ್ ಮೀನ್ಸ್ ಪ್ರಾಬ್ಲಮ್ ಅಕ್ಕರ್ ಆಗಿದೆ. ನೌ ವಿ ಕೆನಾಟ್ ಫರ್ದರ್ ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್. ಎಕ್ಸೆಪ್ಷನ್ ರೈಸ್ ಆದ ತಕ್ಷಣ ವಿ ಹ್ಯಾವ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್. ಎನಿ ಎರರ್ ಕ್ಯಾನ್ ಬಿ ಆಸ್ಡ್ ಫಾರ್ ದ ಎಕ್ಸಾಮಿಗೆ ಯಾವ ಎರರ್ ಬೇಕಾದರೂ ಕೇಳ್ಬೋದು. ಇಟ್ ಮೇ ಬಿ ಆನ್ 5 ಮಾರ್ಕ್ ಕ್ವೆಶನ್, 3 ಮಾರ್ಕ್ ಕ್ವೆಶನ್, ಆರ್ 2 ಮಾರ್ಕ್ ಕ್ವೆಶನ್, ಆರ್ ಈವನ್ ಇಟ್ ಕ್ಯಾನ್ ಬಿ ಆಸ್ಡ್ ಫಾರ್ 1 ಮಾರ್ಕ್ ಕ್ವೆಶನ್. ಎಷ್ಟು ಮಾರ್ಕ್ಸ್ ಬೇಕಾದ್ರೂ ಕೇಳ್ಬೋದು. MCQಸಲ್ಲೂ ಕೇಳ್ಬೋದು. ವಿ ಶುಡ್ ಮೇಕ್ ಶ್ಯೂರ್ ಯಾವ ಎರರು ಏನು ಕೆಲಸ ಮಾಡುತ್ತೆ ಅಂತ. We will see with the help of the Python what all the errors we can get in the program. ಫ್ಯೂ ಎಕ್ಸೆಪ್ಷನ್ಸ್ನ ನಾವು ಚೆಕ್ ಮಾಡೋದ ಪೈಥಾನ್ ಐಡಿಯಲ್ಲಿ ವಿಲ್ ಗೋ ಫಾರ್ ನ್ಯೂ ಫೈಲ್ ಸ್ಕ್ರಿಪ್ಟಿಂಗ್ ಮೋಡ್. ವಿಲ್ ವರ್ಕ್ ಇನ್ ದ ಇಂಟರಾಕ್ಟಿವ್ ಮೋಡ್. ಪ್ರಿಂಟ್ hello.
ಇಲ್ಲೇನು ಕ್ಲೋಸ್ ಮಾಡ್ತಾ ಇಲ್ಲ, ನಾನು ಇನ್ವರ್ಟೆಡ್ ಕಾಮ ಕ್ಲೋಸ್ ಮಾಡ್ತಾ ಇಲ್ಲ. ಸೊ ಇಟ್ ಈಸ್ ಶೋಯಿಂಗ್ ದ ಎರರ್. ಇಲ್ಲೇನು ತೋರಿಸ್ತಾ ಇದೆ ನಮಗೆ? ಎರರ್ ತೋರಿಸ್ತಾ ಇದೆ. ಏನು ಎರರ್ ತೋರಿಸ್ತಾ ಇದೆ? ಸಿಂಟ್ಯಾಕ್ಸ್ ಏನಾಗಿದೆ? ಎರರ್ ಆಗಿದೆ ಅಂತ ಅದೇನು ಮಾಡ್ತಾ ಇದೆ? ನಮಗೆ ತೋರಿಸ್ತಾ ಇದೆ. ಸಪೋಸ್ ಇಫ್ ಐ ಹ್ಯಾವ್ ಗಿವನ್ ಹಿಯರ್ ಅನದರ್ ಸ್ಟೇಟ್ಮೆಂಟ್, ಪ್ರಿಂಟ್ ಹೆಲೋ. ನಾವು ಏನಾಗ್ತಾ ಇರೋದು? ಸಿಂಟ್ಯಾಕ್ಸ್ ಎರರ್ ಆಗಿಲ್ಲ, ಅದಕ್ಕೆ ಏನಾಗ್ತಾ ಇದೆಯೋ ಔಟ್ಪುಟ್ ತೋರಿಸ್ತಾ ಇದೆ. ಯಾವಾಗ ನಾವು ಗ್ರಾಮರಲ್ಲಿ ಮಿಸ್ಟೇಕ್ ಮಾಡ್ತೀವಿ, ಬ್ರಾಕೆಟ್ ಕ್ಲೋಸ್ ಮಾಡಿಲ್ಲ ಅಥವಾ ಇನ್ವರ್ಟೆಡ್ ಕಾಮ ಕ್ಲೋಸ್ ಮಾಡಿಲ್ಲ ಅಥವಾ ಪ್ರಾಪರಾಗಿ ಈಕ್ವಲ್ಸ್ ಅಸೈನ್ ಮಾಡಿಲ್ಲ, ಎರರ್ ಅಕ್ಕರಾಗುತ್ತೆ. ಆ ಎರರ್ನ ನಾವೇನಂತ ಹೇಳ್ತೀವಿ? ಸಿಂಟ್ಯಾಕ್ಸ್ ಎರರ್ ಅಂತ ಹೇಳ್ತೀವಿ. ವಿ ವಿಲ್ ಸಿ ಅದರ್ ಎರರ್ಸ್. ವ್ಯಾಲ್ಯೂ ಎರರ್. ಏನು ವ್ಯಾಲ್ಯೂ ಎರರ್? ಸಪೋಸ್ ವಿ ಹ್ಯಾವ್ ಹಿಯರ್ a is equal to int input enter a value. We are asking to input a value. B is equal to 10, C is equal to a plus b. Now we are going to print the value. ಯಾವ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಇದ್ದೀವಿ? ಸಿ ವ್ಯಾಲ್ಯೂನ ನಾವೇನು ಮಾಡ್ತಾ ಇದ್ದೀವಿ? ಪ್ರಿಂಟ್ ಮಾಡ್ತಾ ಇದ್ದೀವಿ. ಏನು ಪ್ರೋಗ್ರಾಮ್ ಕೋಡ್ ಇದು? ಎ ವ್ಯಾಲ್ಯೂನ ನಾವು ಯೂಸರಿಂದ ಇನ್ಪುಟ್ ಮಾಡಿಸ್ತಾ ಇದ್ದೀವಿ. ಬಿ ವ್ಯಾಲ್ಯೂ ಯಾವುದಕ್ಕೆ ಅಸೈನ್ ಮಾಡಿದ್ದೀವಿ? 10ಗೆ ಅಸೈನ್ ಮಾಡಿದ್ದೀವಿ. ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ದಟ್ ಮೀನ್ಸ್ ಎ ಮತ್ತು ಬಿನ ಏನು ಮಾಡ್ತಾ ಇದ್ದೀವಿ? ಆ್ಯಡ್ ಮಾಡ್ತಾ ಇದ್ದೀವಿ. ನಾವು ವಿಲ್ ರನ್ ದ ಮಾಡ್ಯೂಲ್. We should save the file. We have two brackets. ಎರರ್ ಅಕ್ಕರಾಗಿದೆ. ಪ್ರೋಗ್ರಾಮ್ ಏನಾಗ್ತಾ ಇಲ್ಲ, ಫರ್ದರ್ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಎಂಟರ್ ಎ ವ್ಯಾಲ್ಯೂ. ಐ ಆಮ್ ಗಿವಿಂಗ್ ಹಿಯರ್ G or I will give here K. ಏನು ಎರರ್ ತೋರಿಸ್ತಾ ಇದೆ ನಮಗೆ? ವ್ಯಾಲ್ಯೂ ಎರರ್ ತೋರಿಸ್ತಾ ಇದೆ. ಏನು ವ್ಯಾಲ್ಯೂ? ನಾವು ಡಾಟಾ ಟೈಪ್ ಏನು ಕೊಟ್ಟಿದ್ದೀವಿ ಇಲ್ಲಿ ಪ್ರೋಗ್ರಾಮಲ್ಲಿ? ಪ್ರೋಗ್ರಾಮಲ್ಲಿ ಡಾಟಾ ಟೈಪ್ ಏನು ಕೊಟ್ಟಿದ್ದೀವಿ? ಇಂಟ್ ಅಂತ ಕೊಟ್ಟಿದ್ದೀವಿ. ಪ್ರಾಪರಾಗಿ ಡಾಟಾ ಟೈಪ್ ಕೊಟ್ಟಿದ್ದೀವಿ. ಇಲ್ಲಿ ಬಿ ಇಸ್ ಈಕ್ವಲ್ ಟು 10 ಅಂತ ಅಸೈನ್ ಮಾಡಿದ್ದೀವಿ. ಆದರೆ ವರ್ಕ್ ಮಾಡಬೇಕಾದ್ರೆ ಯಾವಾಗ ಎ ಪ್ಲಸ್ ಬಿ ಅಂತ ಕಂಬೈನ್ ಮಾಡಬೇಕಾದ್ರೆ ನಾವು ಹೇಗೆ ಬೇರೆ ಡಾಟಾ ಟೈಪ್ ವ್ಯಾಲ್ಯೂ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇನ್ಸ್ಟೆಡ್ ಆಫ್ ಇಂಟೀಜರ್ ವ್ಯಾಲ್ಯೂ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ಕ್ಯಾರೆಕ್ಟರ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾವ ಎರರ್ ತೋರಿಸ್ತಾ ಇದೆ? ಅದು ವ್ಯಾಲ್ಯೂ ಎರರ್ ತೋರಿಸ್ತಾ ಇದೆ. ಯಾವಾಗ ನಾವು ಪ್ರೋಗ್ರಾಮಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ತೀವಿ, ಎರರ್ ಏನಾಗುತ್ತೆ? ಅಕ್ಕರಾಗತ್ತೆ. ಆ ಎರರ್ನ ನಾವೇನಂತ ಹೇಳ್ತೀವಿ? ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಬೈ ಡಿಫಾಲ್ಟ್ ಇಂಟರ್ಪ್ರಿಟರ್ ಅಥವಾ ಕಂಪೈಲರ್ ಏನು ಮಾಡುತ್ತೆ? ಆ ಎರರ್ಸ್ನ ಪಾಸ್ ಮಾಡುತ್ತೆ, ಹ್ಯಾಂಡಲ್ ಮಾಡುತ್ತೆ. ಈ ಎರರ್ಸ್ನ ನಾವೇ ಏನಂತ ಹೇಳ್ತೀವಿ? ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ವ್ಯಾಲ್ಯೂ ಎರರ್ ಆಯ್ತಲ್ವಾ? ಸಪೋಸ್ ವಿ ಆರ್ ಗೋಯಿಂಗ್ ಟು ಇಂಪೋರ್ಟ್ ಎ ಫೈಲ್. ಯು ವಿಲ್ ವರ್ಕ್ ವಿತ್ ಝೀರೋ ಡಿವಿಷನ್ ಎರರ್. ಸಿ, ವಿ ಆರ್ ಗೋಯಿಂಗ್ ಟು ಟ್ರೈ ಇಂಪೋರ್ಟ್ math module. Instead of math, I have given mathematics. I have given math. Print hello. Now we'll run the program. ಸಿ, ಮಾಡ್ಯೂಲ್ ಎರರ್ ಅಕ್ಕರಾಗಿದೆ. ದಟ್ ಈಸ್ ಇಂಪೋರ್ಟ್ ಎರರ್. ನಾವು ಯಾವಾಗ ಮಾಡ್ಯೂಲ್ನ ಇಂಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಆ ಮಾಡ್ಯೂಲ್ ಪ್ರೆಸೆಂಟ್ ಇರಲ್ಲ. ದಟ್ ಟೈಮ್ ಇಟ್ ಅಕ್ಕರ್ಸ್ ಆನ್ ಎರರ್. ಆ ಎರರ್ನ ನಾವು ಏನಂತ ಹೇಳ್ತೀವಿ? ಮಾಡ್ಯೂಲ್ ಎರರ್ ಅಂತ ಹೇಳ್ತೀವಿ. We will see here, if you are trying to divide a is equal to 10 divided by 0. Now we are going to print the value of a. Now we will run the module. You can see here ಯಾವ ಎರರ್ ತೋರಿಸ್ತಾ ಇದೆ? ಅದು ಝೀರೋ ಡಿವಿಷನ್ ಎರರ್ ಅಂತ ತೋರಿಸ್ತಾ ಇದೆ. ವೆನ್ ಇಟ್ ಶೋಸ್ ದ ಝೀರೋ ಡಿವಿಷನ್ ಎರರ್, ವೆನ್ ವಿ ಆರ್ ಟ್ರೈಯಿಂಗ್ ಟು ಡಿವೈಡ್ ದ ನಂಬರ್ ಬೈ 0. ಯಾವಾಗ 0 ಇಂದ ನಂಬರ್ನ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ, ಆವಾಗ ಎರರ್ ಅಕ್ಕರಾಗುತ್ತೆ. ದಟ್ ಎರರ್ ಈಸ್ ಕಾಲ್ಡ್ ಆಸ್ ಆನ್ ಝೀರೋ ಡಿವಿಷನ್ ಎರರ್. ಸಪೋಸ್ ವಿ ಆರ್ ಗೋಯಿಂಗ್ ಟು ಯೂಸ್ ಹಿಯರ್, ಐ ವಿಲ್ ಯೂಸ್ ಹಿಯರ್ ಲಿಸ್ಟ್. ಐ ಆಮ್ ಪ್ರೊವೈಡಿಂಗ್ ದ ವ್ಯಾಲ್ಯೂಸ್ 10, 40, 50, 600 ಸಮಥಿಂಗ್. ಎಷ್ಟು ಇಂಡೆಕ್ಸ್ ಇದೆ ಇಲ್ಲಿ? ವಿ ಹ್ಯಾವ್ ಹಿಯರ್ 0 ಇಂಡೆಕ್ಸ್, 1 ಇಂಡೆಕ್ಸ್ ಆ್ಯಂಡ್ 2 ಇಂಡೆಕ್ಸ್. ಸಪೋಸ್ ವಿ ಆರ್ ಟ್ರೈಯಿಂಗ್ ಟು ಆಕ್ಸೆಸ್ ದ ಇಂಡೆಕ್ಸ್ ನಂಬರ್ 4 ಇಂಡೆಕ್ಸ್ ಇದೆಯಾ ಇಲ್ಲಿ? ಇಲ್ಲ. 10 ಯಾವ ಇಂಡೆಕ್ಸಲ್ಲಿದೆ? 0. 40 ಯಾವ ಇಂಡೆಕ್ಸಲ್ಲಿದೆ? 1. 600 ಯಾವ ಇಂಡೆಕ್ಸಲ್ಲಿದೆ? 2 ಇಂಡೆಕ್ಸಲ್ಲಿದೆ. ನೌ ವಿ ಆರ್ ಟ್ರೈಯಿಂಗ್ ಟು ಪ್ರಿಂಟ್ a of 4. We are going to run the module.
ಯು ಕ್ಯಾನ್ ಸಿ ಹಿಯರ್ ಇಂಡೆಕ್ಸ್ ಎರರ್ ಏನು ತೋರಿಸ್ತಾ ಇದೆ, ಇಂಡೆಕ್ಸ್ ಎರರ್ ತೋರಿಸ್ತಾ ಇದೆ. ನಾವೇನು ಲಿಸ್ಟ್ ಪ್ರೊವೈಡ್ ಮಾಡಿದ್ದೀವಿ ಆ ಲಿಸ್ಟ್ ಏನಾಗಿದೆ, ಔಟ್ ಆಫ್ ರೇಂಜ್ ಆಗಿದೆ. ಇದೇ ಥರ ನಾವು ಪ್ರೋಗ್ರಾಮಲ್ಲಿ ವಾಟ್ ಎವರ್ ದ ಎರರ್ಸ್ ವಿ ಹ್ಯಾವ್ ಲರ್ನ್ ನಾವು, ಏನು ಎರರ್ಸ್ ಅಕ್ಕರಾಗಿದ್ರು ನಮಗೆ ಏನಾಗುತ್ತೆ, ಕಂಪೈಲರ್ ಅಥವಾ ಇಂಟರ್ಪ್ರಿಟರು ಇಲ್ಲೇ ಸ್ಟಾಪ್ ಮಾಡುತ್ತೆ. ಬೈ ಡಿಫಾಲ್ಟ್ ಇದು ಮೊದಲೇ ಡಿಫೈನ್ ಆಗಿದೆ. ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಅಂತ ಹೇಳಿದ್ರೆ ಆಲ್ರೆಡಿ ಕಂಪೈಲರ್ ಅಥವಾ ಇಂಟರ್ಪ್ರಿಟರಿಂದ ಡಿಫೈನ್ ಆಗಿದೆ. ಈ ಮಿಸ್ಟೇಕ್ಸ್ ಮಾಡಿದರೆ ಪ್ರೋಗ್ರಾಮ್ನಲ್ಲಿ ಈ ಎರರ್ ಏನಾಗುತ್ತೆ, ಅಕ್ಕರಾಗುತ್ತೆ ಅಂತ. ದಟ್ಸ್ ಇಟ್ ಫಾರ್ ದಿಸ್ ಎರರ್ಸ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸಿ ಹೌ ಟು ಹ್ಯಾಂಡಲ್ ದೀಸ್ ಎರರ್ಸ್. ಈ ಥರ ನಮ್ಮದು ಪ್ರೋಗ್ರಾಮಲ್ಲಿ ಎರರ್ಸ್ ಅಕ್ಕರಾದರೆ ಯಾವ ಥರ ಹ್ಯಾಂಡಲ್ ಮಾಡ್ತೀವಿ ಅಂತ ವಿ ಆರ್ ಗೋಯಿಂಗ್ ಟು ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ಇಫ್ ಯು ಹ್ಯಾವ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್, you can ask the questions in the comment section. I'll try to help you in any way. Thank you.